ಏನ್ ಗಲಾಟೆ ನಾಗು? ಸಾರಿ ಮೇಡಮ್, ಅದು ಮಲ್ಲಿ ಮನೆಗೆ ಹೊಸಬಳಲ್ವಾ, ಯಾರನ್ನ ಕೇಳಿ ಏನೇನ್ ಮಾಡ್ಬೇಕು ಅಂತ ಹೇಳ್ತಿದ್ದೆ. ಇವಳಿಗೀಗ ಯಾರನ್ನ ಕೇಳಿ ಏನ್ ಮಾಡ್ಬೇಕಾಗಿದೆ? ಮನೆಗ್ ಬಂದ ಅಡ್ಗೆ ಮಾಡಿ ಹೋಗೋದ್ ಕೆಲ್ಸ ಅಷ್ಟೇ ತಾನೇ ಇವಳ್ದು? ಅದು ಅವಳಿಗೇನೋ ಸ್ವಲ್ಪ ಕೆಲ್ಸ ಇದೆಯಂತೆ. ಅದಕ್ಕೆ ಅರು ಮೇಡಮ್ ಈ ಮನೆ ಯಜಮಾನಿ ಅಲ್ವಾ, ರಜೆ ಬೇಕು ಅಂದ್ರೆ ಅರು ಮೇಡಮ್ನೇ ಕೇಳ್ಬೇಕು ಅಂತ ಹೇಳ್ತಿದ್ದೆ. ಎಷ್ಟ್ ದಿನ ರಜೆ ಬೇಕು? ಅಯ್ಯೋ ದಿನ ಅಲ್ಲ ಮೇಡಮ್, 1-2 ಗಂಟೆ ಹೊರಗಡೆ ಹೋಗಿ ಬರೋದಿತ್ತು. ವಾಟ್? ಬರೀ 2 ಗಂಟೆನಾ? ಅದನ್ ಕೇಳೋದಕ್ಕೆ ಇಷ್ಟೊಂದು ಹಿಂಜರಿಬೇಕಾ? ಅದು ಅರು ಮೇಡಮ್ ಸ್ವಲ್ಪ ಸ್ಟ್ರಿಕ್ಟ್ ಅಲ್ವಾ, ನೋಡ್ಕೊಂಡು ಸ್ವಲ್ಪ ಹುಷಾರಾಗಿ ಕೇಳು ಅಂದೆ. ಸ್ವಲ್ಪ ಹೆದರ್ಬಿಟ್ಲು ಅಲ್ವಾ ಮಲ್ಲಿ? ಅವ್ರು ಸ್ಟ್ರಿಕ್ಟ್ ಆದ್ರೆ ಈ ಮನೇಲಿ ಬೇರೆ ಯಾರ ಜನನೇ ಇಲ್ವಾ? ಅಥವಾ ಪರ್ಮಿಷನ್ ಕೊಡೋದಕ್ಕೆ ನಮ್ಗೆ ಅರ್ಹತೆ ಇಲ್ವಾ? ಹಾಗಲ್ಲ ಮೇಡಮ್, ಅರು ಮೇಡಮ್ ಒಪ್ಕೆನೆ ಮುಖ್ಯ. ನಾಗು, ಎಲ್ಲ ನೀನೇ ಕಲ್ಪನೆ ಮಾಡ್ಕೊಂಡು ಹೊಸದಾಗಿ ಬಂದಿರೋ ಅವಳ ತಲೆಗೂ ಅದನ್ನ ತುಂಬಬೇಡ. ಈ ಮನೇಲಿ ಎಲ್ರು ಒಂದೇ, ಅರ್ಥ ಆಯ್ತಾ? ಮಲ್ಲಿ, ನೀನ್ ಹೋಗಿ ಬೇಗ ಕೆಲಸ ಮುಗಿಸ್ಕೊಂಡ್ ಬಾ, ಸರಿನಾ? ಥ್ಯಾಂಕ್ ಯು ಮೇಡಮ್. ಅರು ಮೇಡಮ್ ಮಲ್ಲಿ ಅಲ್ಲಿ ಅಂತ ಕೇಳಿದ್ರೆ ಶಾಶ್ವತಿ ಪರ್ಮಿಷನ್ ಕೊಟ್ಲು ಅಂತ ಹೇಳು. ಏನೀಗ? ಮೇಡಮ್, ನಿಮ್ಗೇನೋ ಹೇಳಬೇಕಿತ್ತು. ಏನು? ಮೇಡಮ್, ನೀವು ತುಂಬಾ ಒಳ್ಳೆಯವರು. ಏನಿಲ್ಲ ಮೇಡಮ್, ಮೊದಲನೇ ಸಲ ನೀವು ನಕ್ಕಿದ್ದನ್ನ ನೋಡ್ದಂಗಾಯ್ತು. ಹೋಗಿ ನಿನ್ ಕೆಲ್ಸ ನೋಡ್ಕೊ, ಹೋಗು. ನೀವು ತುಂಬಾ ಒಳ್ಳೆಯವರು. ಅತ್ತೆ ನೀವ? ಮಿಥಿಲಾ, ಇದು ನೀನಾ? ಮನೆ ಮುದ್ದಿನ ಸೊಸೆಗೆ ಈ ತರದೊಂದು ಮುಖವಾಡ ಇದೆಯಾ? ಅತ್ತೆ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನೀವು ನೋಡಿದ್ದು ಕೇಳಿಸ್ಕೊಂಡಿದ್ದು ಅದ್ಯಾವುದು ನಿಜ ಅಲ್ಲ. ಅಮ್ಮನ ಖುಷಿ ಪಡಿಸೋದಿಕ್ಕೆ ಇದೆಲ್ಲ. ನಾನ್ ಕತೆ ಬರಿತೀನಿ. 100 ಮುಖವಾಡದ ಹೆಂಗಸರು ಅದರಲ್ಲಿ ಬಂದ್ ಹೋಗ್ತಾರೆ. ಆದ್ರೆ ನೀನು ನನ್ ಕಣ್ಮುಂದೆ ಈ ತರ. ಅತ್ತೆ, ಅದು ಏನು ಹೇಳ್ಬೇಡ ನೀನು. ಇಷ್ಟು ವರ್ಷ ನಾನು ಎಷ್ಟು ನೋವು ತಿಂದಿದ್ದೀನಿ ಗೊತ್ತಾ ಮಿತಿಲ್ಲ ನಿಂಗೆ? ಅದು ಹಾಗಲ್ಲ ಅತ್ತೆ. ಮೋಸ, ದ್ರೋಹ, ಮೋಸ, ಎಲ್ಲ ಮೋಸ, ದ್ರೋಹ. ಈ ಮನೆಗೆ ಸೊಸೆ ಆಗಿ ಬಂದೆ, ಆದ್ರೆ ಒಂದೇ ಒಂದು ದಿನನೂ ಸೊಸೆ ಅನ್ನೋ ಮರ್ಯಾದೆ ಸಿಗ್ಲಿಲ್ಲ. ಗಂಡನ್ಗೆ ಗೌರವ ಇಲ್ಲ, ಮಗನ್ಗೆ ಅಧಿಕಾರ ಇಲ್ಲ. ಒಂದೊಂದ್ಸಲ ಈ ಮನೆಗೆ ಸೊಸೆ ಆಗಿದ್ದೆ ತಪ್ಪು ಅನ್ನೋ ಭಾವನೆ ಬಂದಿತ್ತು. ಆದ್ರೆ ಈಗ ನೀನು. ಅತ್ತೆ, ಅದು ಇವತ್ತಿಗೆ ನನಗೆ ಸಮಾಧಾನ ಆಯ್ತು. ಈ ಮನೆಯಲ್ಲಿ ನಮ್ಗೋಸ್ಕರ ಮಾತಾಡೋರು ಯಾರು ಇಲ್ಲ ಅನ್ಕೊಂಡಿದ್ದೆ. ಗಂಡ ಮಾತಾಡ್ಲಿಲ್ಲ, ಮಗ ಕೇಳಲಿಲ್ಲ. ಆದ್ರೆ ನಮ್ ಕಡೆ ನನ್ ಸೊಸೆ ಇದ್ದಾಳೆ. ನನ್ ಸೊಸೆ ನನ್ ಕನ್ಸನ್ನ ನಿಜ ಮಾಡ್ತಾಳೆ.
ಈ ಮನೇಲಿ ನಾನ್ ಕಳ್ಕೊಂಡಿರೋ ಸ್ವಾಭಿಮಾನ, ನನ್ ಗಂಡ ಕಳ್ಕೊಂಡಿರೋ ಮರ್ಯಾದೆ, ನನ್ ಮಗ ಕಳ್ಕೊಂಡಿರೋ ಪ್ರೀತಿ, ಇದೆಲ್ಲದನ್ನು ಮತ್ತೆ ಪಡ್ಕೊಳ್ಳೋ ಕನ್ಸು ನಂದು. ನಾವು ಕಳೆಯೋ ಒಂದೊಂದು ನಿಮಿಷಕ್ಕೂ ಬೆಲೆ ಇದೆ ಹರ್ಷಿತ್. ಕಳ್ಕೊಂಡಿದ್ದೀನ ತುಂಬಿಸೋ ಸಾಮರ್ಥ್ಯನೂ ನಿನ್ಗಿಲ್ಲ. ಆ ಕನ್ಸು ನನ್ಸ್ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಅತ್ತೆ, ಇಷ್ಟು ದಿನ ಈ ಮನೇಲಿ ವಿರಾಜು ವೈಜಯಂತಿಗ್ ಬಿಟ್ರೆ ಯಾರಿಗೂ ಅಧಿಕಾರ ಗೌರವ ಸಿಕ್ಕಿಲ್ಲ ಮಿತಿಲ್ಲ. ನೀನ್ ಅದನ್ನೆಲ್ಲ ಒಪ್ಕೊಂಡು ಎಲ್ಲಿ ಕೈ ಕಟ್ಕೊಂಡು ಕೂರ್ತೀಯೋ, ತ್ಯಾಗ ಮಾಡ್ತೀಯೋ ಅಂತ ಭಯಪಟ್ಟಿದ್ದೆ. ಎಲ್ಲಿ ಅವ್ರ ಗುಲಾಮ್ರ ತರ, ಅಂದ್ರೆ ನಿಮ್ ಮಾವ ನಿನ್ ಗಂಡನ್ ತರ ಇದ್ಕೊಂಡು ನೀನು ಮೂಲೆ ಗುಂಪಾಗ್ತೀಯೋ ಅನ್ನೋ ಭಯ ಇತ್ತು. ಆದ್ರೆ ನಿನ್ಗೂ ಗೌರವ ಪಡ್ಕೊಳ್ಳೋ, ಅಧಿಕಾರ ಪಡ್ಕೊಳ್ಳೋ ಕಿಚ್ಚಿದೆ ಅಂತ ಕೇಳಿ ನನಗ್ ತುಂಬಾ ಖುಷಿ ಆಯ್ತು. ಇದೇ ನನಗ್ ಬೇಕಾಗಿರೋದು. ಇವತ್ತು ನನ್ನ ಕಥೆಲಿ ನೀನು ಹೀರೋಯಿನ್ ಆಗ್ಬಿಟ್ಟೆ ಮಿತಿಲ್ಲ. ಆದ್ರೆ ಅತ್ತೆ, ನನ್ನ ಹೋರಾಟದ ಮಧ್ಯೆ ನಿಮ್ಮನ್ನ ಹೇಳ್ಕೊಳಕ್ ನಂಗಿಷ್ಟ ಇಲ್ಲ. ನೀನ್ ಹೇಳ್ದಿಲ್ಲ ಅಂದ್ರೂ ನಾನ್ ಬರ್ತೀನಿ. ಯಾಕೆ ಗೊತ್ತಾ, ನೀನು ನನ್ ಗಂಡ ಮಗನ ಅಧಿಕಾರಕ್ಕೋಸ್ಕರ ನಿಲ್ತಾ ಇದೀಯ. ಅರು ಅಮ್ಮನ್ ತಾರತಮ್ಯದ ವಿರುದ್ಧ ಇದ್ಯಾ. ಏನೇ ಬರ್ಲಿ, ನಿನ್ ಹಿಂದೆ ನಾನ್ ನಿಂತಿರ್ತೀನಿ. ನಿನ್ ಎಲ್ಲಾ ನಿರ್ಧಾರನು ಪ್ರಶ್ನೆ ಮಾಡದೆ ಒಪ್ಕೋತೀನಿ. ನಮ್ಗೋಸ್ಕರ ನೀನು ಸಿಗ್ಬೇಕಾಗಿರೋ ಸ್ಥಾನಕ್ಕೆ ಹೋರಾಡ್ತೀಯ ಅಲ್ವಾ? ಸಿಗ್ಬೇಕು, ಹೋರಾಡ್ಬೇಕು, ಹೋರಾಡ್ಬೇಕು. ಈ ಮನೆಯಲ್ಲಿ ಯಾರೆಲ್ಲ ನಮ್ಮನ್ನ, ನನ್ನ ಮಾವನ್ನ ಮೂಲೆ ಗುಂಪು ಮಾಡಿದಾರೋ, ಯಾರೆಲ್ಲ ಹರ್ಷಿತ್ನ ನಿರ್ಲಕ್ಷ್ಯ ಮಾಡಿದಾರೋ ಅವರೆಲ್ಲರ ವಿರುದ್ಧ ನಾನ್ ನಿಲ್ತೀನಿ. ಅರಮನೆ ನಮ್ಮ ಅರಮನೆ ಆಗತ್ತೆ, ನೋಡ್ತಾ ಇರಿ. ಸುಸ್ತಾಗ್ತಿದ್ಯಾ? ಪರವಾಗಿಲ್ಲ ಅತ್ತೆ. ಅಲ್ಲ, ನಾನು ಬರ್ತೀನಿ ಅಂತ ತಾನೇ ಹೇಳಿದ್ಲಿ ಇವಳು. ಬರಲ್ಲ ಅಂದಿದ್ರೆ ದತ್ತು ವಿಶ್ವಾಸ ಬಾಯ್ಬಿಟ್ಟು ಹೇಳ್ದ ಹಾಗೆ ಹೇಳ್ಬಿಡ್ಬೇಕಾಗಿತ್ತು. ಇತ್ತೀಚೆಗೆ ಈ ಮಲ್ಲಿ ಹೇಳೋದೊಂದು ಮಾಡೋದೊಂದು. ಅಣ್ಣ, ಪೂಜೆ ಬುಟ್ಟಿ ಕೊಡಿ. ಸ್ವಲ್ಪ ಬೇಗ ಕೊಡೋಣ, ತಡ ಆಗತ್ತೆ. ಕೊಟ್ಟೆ ಅಕ್ಕ. ಅತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮಲ್ಲಿ ಬರ್ತಾಳೆ. ಅವಳು ಕೆಲಸ ಮಾಡೋ ಮನೆಗಳಲ್ಲಿ ರಜಾ ಕೇಳಿದ್ರೆ ಇಲ್ಲ ಅನ್ನಲ್ಲ. ಏನೋ ತಡ ಆಗಿರುತ್ತೆ. ಅವಳು ಬರ್ದೇ ಇದ್ರು ನನ್ಗೇನು ತೊಂದ್ರೆ ಇಲ್ಲ ಪುಷ್ಪ. ಅವಳ ಕೆಲ್ಸ ಎಷ್ಟು ಕಷ್ಟ ಅಂತ ನನಗೂ ಗೊತ್ತು. ಅಲ್ಲ, ಅಷ್ಟೆಲ್ಲ ಒದ್ದಾಡ್ಕೊಂಡು ಬರೋ ಅಗತ್ಯ ಇದೆಯಾ? ನಾವಿಬ್ರೆ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಸಾಲ್ದೆ? ನಿಮ್ಮೇಲೆ ಪ್ರೀತಿ ಅತ್ತೆ. ಏನ್ ಪ್ರೀತಿನೋ ಏನೋ. ನೀನ್ ಇದು ಹಾಕೊಡಣ್ಣ. ಇತ್ತೀಚೆಗೆ ಅವಳು ಹೇಳಿದ ಮಾತು ಕೇಳಲ್ಲ, ಹೇಳಿದ ಸಮಯಕ್ಕೆ ಬರಲ್ಲ. ಯಾರತ್ತೆ ಹೇಳಿದ್ದು ಬರಲ್ಲ ಅಂತ? ನನ್ನ ನಾದ್ನಿ ಬೆಸ್ಟು ನೋಡಿ, ಬಂದೇ ಬಿಟ್ಲು. ಅಲ್ಲ, ಮೋಡ ಇಲ್ಲ, ಮಳೆ ಬರೋ ಮುನ್ಸೂಚನೆ ಇಲ್ಲ. ಇದ್ಯಾಕ್ ಛತ್ರಿ ತಂದಿದ್ಯಾ? ಹರ್ಕೆ ತಿರೋ ತನಕ ನನ್ನ ಅತ್ತಿಗೆ ಬಿಸ್ಲಲ್ಲೇ ನಿಂತಿರ್ಬೇಕಾ ಹೇಳಿ? ತಂಪಾಗಿರ್ಲಿ ಅಂತ ತಂದೆ. ನಿನ್ನಂತ ನಾದ್ನಿ ಎಲ್ಲ ಅತ್ತಿಗೆಯರ್ಗೂ ಸಿಗ್ಬೇಕು ನೋಡು. ಅದ್ ಸರಿ, ಬ್ಯಾಗ್ ಯಾಕೆ? ಪೂಜೆ ಸಾಮಗ್ರಿ ಎಲ್ಲ ತಗೊಂಡ್ವಿ, ನೀನು ತಂದ್ಯಾ? ತುಂಬಾ ಬಿಸ್ಲಿದ್ಯಲ್ಲ, ದೇವಸ್ಥಾನ ಅಂತ ನೀವಿಬ್ರು ಏನೂ ತಿಂದಿರಲ್ಲ, ಅದಕ್ಕೆ ಈ ಎಳ್ನೀರ್ ಕುಡಿದ್ಬಿಡಿ. ಈಗ ನನ್ಗೇನು ಬೇಡ. ಉಪವಾಸ ಅಂದ್ರೆ ಉಪವಾಸ.
ಸೇವೆ ಮುಗಿಯೋವರೆಗೂ ನಾನೇನು ತಿನ್ನಲ್ಲ, ಏನು ಕುಡಿಯಲ್ಲ. ಎಷ್ಟಾಯ್ತಪ್ಪ? 100 ರೂಪಾಯಿ ಮೇಡಮ್. ಪುಷ್ಪ, ಇಷ್ಟೇ ಸಾಕಾ? ಬೆಳೆ ಬೇಡವಾ? ಈ ದೇವಸ್ಥಾನಕ್ಕೆ ಬೆಳೆ ಕಾಣಿಕೆ ಕೊಟ್ರೆ ಬೇಗ ಮದುವೆ ಆಗುತ್ತೆ. ಹೌದಾ? ಹಾಗಾದ್ರೆ ಕೊಡಿ, ನನ್ನ ನಾದ್ನಿಗೂ ಬೇಗ ಒಂದೊಳ್ಳೆ ರಾಜ್ಕುಮಾರ ಸಿಗ್ಲಿ. ಅದ್ಕೆ ಈಗಷ್ಟೇ ಸಿಕ್ರೆ ನಿಂತರನೇ ನಾದ್ನಿ ಸಿಗ್ಬೇಕು ಅಂತ ಹೊಗಳ್ತಾ ಇದ್ರಿ. ಆಗ್ಲೇ ನನ್ನ ಮದ್ವೆ ಮಾಡಿಸಿ ದೂರ ಕಳ್ಸೋ ಪ್ಲಾನಾ? ನೀನ್ ಯಾವ ಮನೇಲಿದ್ರು ನನ್ನ ನಾದ್ನಿನೇ ಕಣೆ. ನಿನಗ್ ಸಿಗೋ ಪ್ರೀತಿಯಿಂದ ನಾನು ಯಾವತ್ತೂ ದೂರ ಮಾಡಲ್ಲ. ನೀವ್ ಇದಿರಲ್ಲ ನನ್ನ ಪ್ರೀತಿ ಮಾಡಕ್ಕೆ, ನನಗಷ್ಟೇ ಸಾಕು. ನಿನ್ಗೆ ನನ್ಗಿಂತ ನಮ್ ಮನೆಯವ್ರಿಗಿಂತ ಜಾಸ್ತಿ ಪ್ರೀತಿ ಮಾಡೋ ಗಂಡ ಸಿಗ್ಬೇಕು. ಹಾಗಂತಾದ್ರೆ ನಾನ್ ಹರಕೆ ಕಟ್ಕೊಳಕ್ ರೆಡಿ. ಅದ್ಕೆ ಮೊದ್ಲು ಅಮ್ಮನ ಹರಕೆ ತೀರ್ಲಿ. ನೀವ್ ಇನ್ನೊಂದ್ 2 ಹರಕೆ ಹೊತ್ಕೋಬೇಡಿ, ತೀರ್ಸೋದಕ್ಕೆ ಕಷ್ಟ ಆಗುತ್ತೆ. ಪುಷ್ಪ, ತಡ ಆಗುತ್ತೆ, ಹೊರಡೋಣ. ನಿಂಗೆ ಇದೆಲ್ಲ ಬೇಕಾ? ಮನೇಲಿ ಅಷ್ಟೊಂದು ಜನ ಡ್ರೈವರ್ಗಳನ್ನ ಸ್ಯಾಲ್ರಿ ಕೊಟ್ಟು ಇಟ್ಕೊಂಡಿರೋದು ಯಾಕೆ? ನೀನ್ ಡ್ರೈವ್ ಮಾಡಕ್ಕ? ಮನೆಯವರೆಲ್ಲ ಕೂರಿಸ್ಕೊಂಡು ಹರಟೆ ಹೊಡ್ಕೊಂಡು ಗಾಡಿ ಓಡಿಸ್ತಿದ್ರೆ ಎಷ್ಟು ಖುಷಿ ಆಗತ್ ಗೊತ್ತಾ? ನನ್ಗದಿಷ್ಟ. ಆಯ್ತು ಬಿಡಪ್ಪ, ಫ್ಯಾಮಿಲಿ ಮ್ಯಾನ್. ಸರಿ, ಪೂಜೆಗೆಲ್ಲ ರೆಡಿ ಇದೆಯಾ? ಜಯರಾಮ್ ಅಂಕಲ್ ಸೆಟ್ ಮಾಡಿ ಇಟ್ಟಿದಾರಂತೆ. ಓ ವಿರಾಜ್, ಏನ್ ಇಲ್ಲೇ ನಿಂತಿದ್ಯಾ? ನಿಂಗ ಸ್ಕೂಟಿ ಕಾಣಿಸ್ತಿದ್ಯಾ? ಯೆಲ್ಲೋ ಕಲರ್ದು ತಾನೆ? ನಾನೇನ್ ಕುರುಡನ? ನಂಗೂ ಕಾಣಿಸ್ತಿದೆ. ಅಂದ್ರೆ ಇದು ಕನ್ಸಲ್ಲ. ಅಂದ್ರೆ ನಿಂಗೆ ಕನ್ಸಲ್ಲೂ ಸ್ಕೂಟಿ ಬರಕ್ ಸ್ಟಾರ್ಟ್ ಆಗಿದೆಯಾ ಈಗ? ಇಲ್ಲಿ ನೋಡ. ಹೇ, ಇದು ಮಿಸ್ ಮೂಗುತಿ ಸ್ಕೂಟಿ ಅಲ್ವಾ? ಇದು ಅದೇ ಸ್ಕೂಟಿ ಕಣ. ಮಿಸ್ ಮುಗುತಿ ಇಲ್ಲೇ ಇದ್ದಾಳೆ. ಅವಳು ನಂಗೆ ಸಿಕ್ಕೇ ಬಿಟ್ಲು. ನನ್ನ ದೇವನೇ, ನನ್ನ ಪ್ರಾರ್ಥನೆ ವರವಾಗಿಸಿದೆ ಹೇಳದೇನೆ. ಮನ್ಸಿನ ತುಂಬಾ ಆತಂಕ ತುಂಬಿದೆ ಗುರುಗಳೇ. ನನ್ನ ಮಗನಿಗೆ ಏನಾಗುತ್ತೋ ಅನ್ನೋ ಭಯ ನನ್ನನ್ನ ಕಾಡ್ತಾ ಇದೆ. ಆ ಭಯ ನನ್ನನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದೆ. ಅದಕ್ಕೆ ಅಲ್ವಾ ಹೆತ್ತವಳು ವಿಶೇಷ ಅನ್ನೋದು. ಮಕ್ಕಳಿಗೆ ಮಾತು ಬರೋದಕ್ಕಿಂತ ಮುಂಚೆ ಅವ್ರ ಮೌನನ ಅರ್ಥ ಮಾಡ್ಕೋತಾಳೆ. ಅದೇ ಮಕ್ಕಳಿಗೆ ಮಾತು ಬಂದ ಮೇಲೆ ಅವರು ಮಾತನಾಡದೆ ಮೌನವಾಗಿರೋದನ್ನೂ ಗಮನಿಸ್ತಾಳೆ. ಅಂದ್ರೆ ನನ್ನ ಈಗಿನ ಭಯ ನಿಜ ಆಗಿರ್ಬೋದಾ? ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದಂಗೆ ಈ ಹುಡುಗನಿಗೆ ಮದುವೆ ನಿಶ್ಚಯ ಆಗಿದೆ ಅಂತ ಹೇಳಿದ್ರಲ್ವಾ? ಹೌದು ಗುರುಗಳೇ, ಹುಡುಗಿ ಹೆಸರು ರಮ್ಯಾ ಅಂತ. ವಿರಾಜ್ ಇಷ್ಟಪಟ್ಟ ಆರಿಸಿದ ಹುಡುಗಿನ? ನಮ್ಮನೇಲಿ ನಡೆಯೋದು ನಮ್ಮ ಅಮ್ಮನಿಷ್ಟ ಮಾತ್ರ. ಅವರು ಓಕೆ ಅಂದ್ರು, ಅದಕ್ಕೆ ವಿರಾಜ್ ಕೂಡ ಓಕೆ ಅಂದ. ಗುರುಗಳೇ, ರಮ್ಯಾ ಜಾತಕನೂ ತಂದಿದ್ದೀನಿ. ಬೇಡ, ಅದರ ಅವಶ್ಯಕತೆ ಏನಿಲ್ಲ. ಯಾಕೆ? ಏನಾಯ್ತು ಗುರುಗಳೇ? ಓ, ನಮ್ಮಮ್ಮನ ಆಯ್ಕೆ ಅಲ್ವಾ, ಅದಕ್ಕೆ ನಿಮ್ಗೂ ಅದೇ ಫೈನಲ್ ಆಯ್ತಾ? ನಿಮ್ಮ ಅಮ್ಮ ಅಲ್ಲ, ವಿಧಿ ಅಡ್ಡ ಬಂದ್ರು ಸಹಿತ ವಿರಾಜ್ ತಾನು ಇಷ್ಟಪಟ್ಟವಳನ್ನೇ ಮದುವೆ ಆಗೋದು. ಬಾರೋಗ್ ಮಾತಾಡ್ಸೋಣ. ಹೀರೋ, ಒಳ್ಳೆ ಯುದ್ಧ ಗೆದ್ದಂಗೆ ಆಡ್ತಿಯಲ್ಲ. ಸಿಕ್ಕಿರೋದು ಬರೀ ಸ್ಕೂಟಿ, ಅವಳಲ್ಲ. ಸ್ಕೂಟಿನೇ ಸಿಕ್ಕಿದೆ, ಅವಳು ಸಿಗದೆ ಇರ್ತಾಳ? ಸಿಕ್ಕೇ ಸಿಗ್ತಾಳೆ. ಬಾ ವಿರಾಜ್, ಅವಳು ಸಿಗ್ತಾಳ ಇಲ್ವಾ ಅನ್ನೋದಲ್ಲ ವಿಷಯ. ಅವಳ ವಿಷಯದಲ್ಲಿ ಎಷ್ಟು ಎಕ್ಸೈಟ್ ಆಗ್ತಿದೆ ಅಂತ ಗೊತ್ತಾಗ್ತಿದೆ ನಿಂಗೆ? ಯಾಕೆ
ಎಂಗೇಜ್ಮೆಂಟ್ ಫಿಕ್ಸ್ ಆಗಿದೆ ಅಂತ ಮತ್ತೆ ಮತ್ತೆ ನೆನಪಿಸ್ತಾ ಇರ್ಬೇಕಾ? ವಿರಾಜನ ಮನೋಬಲ ಅಷ್ಟು ಗಟ್ಟಿಯಾಗಿದೆ. ಅವನ ಮನಸ್ಸು ಯಾವ ಹುಡುಗಿನ ಬಯಸುತ್ತೋ ಅದೇ ಹುಡುಗಿ ನಿಮ್ಮನೆ ಸೊಸೆ ಆಗ್ತಾಳೆ. ವಿರಾಜ್ ಮದುವೆ ವಿರಾಜ್ ಇಷ್ಟದಂತಾನೇ ನಡೆಯೋದು. ಯಾರ ಇಚ್ಛೆಯಿಂದ ಮದ್ವೆ ಆದ್ರೂ ಪರವಾಗಿಲ್ಲ ಗುರುಗಳೇ. ಅವನ್ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸಂತೋಷ ಅದು ಕೂಡ ಅಷ್ಟು ಸುಲಭ ಇಲ್ಲ ತಾಯಿ. ಅವನು ಮದುವೆ ಆಗುವವರೆಗೂ ನೂರಾರು ಪರೀಕ್ಷೆಗಳನ್ನ ಎದುರಿಸಬೇಕಾಗುತ್ತೆ. ಪರೀಕ್ಷೆನ ಮನಸ್ಸಿನ ಒಳಗಡೆ ದ್ವಂದ್ವಗಳ ಯುದ್ಧನೇ ನಡೀತಿದೆ. ಅವನ ಮದುವೆ ಒಂದು ಹೋರಾಟ. ಗೆಲುವಲ್ಲೂ ಸೋಲಿದೆ, ಆ ಸೋಲಿನಲ್ಲೂ ಬದುಕಿನ ಖುಷಿ ಇದೆ. ನಿನಗೆ ಅಪ್ಸೆಟ್ ಆಗ್ಲಿ ಅಂತ ಹೇಳ್ತಿಲ್ಲ ಕಣೋ, ಬಟ್ ಲಾಸ್ಟ್ ಟೈಮ್ ಅವಳ ವಿಷಯ ಬಂದಾಗ ಇದೆಲ್ಲ ಟೂ ಮಚ್ ಆಗ್ತಿದೆ ಅಂತ ನೀನೇ ಹೇಳಿದ್ದೆ. ಈಗ ನೋಡಿದ್ರೆ ಚಿಕ್ಕ ಮಕ್ಕಳ ತರ ಆಡ್ತಿದ್ಯಾ. ಯಾಕೆ ಅಂತ ಗೊತ್ತಿಲ್ಲ ಅವಿ. ಬೇಡ ಬೇಡ ಅಂದ್ರು ಅವಳು ನಂಗೆ ನೆನಪಾಗ್ತಾಳೆ. ನಾನೇನ್ ಮಾಡ್ಲಿ? ನನ್ನಿಂದ ನಿನಗೆ ಅಷ್ಟೊಂದು ತೊಂದರೆ ಆಗ್ತಿದ್ಯಾ? ವಿರಾಜ್, ಬೆಳಿಗ್ಗೆ ರಿಯಾ ಹೇಳ್ದಾಗ ನಂಗ್ ನಂಬಕ್ಕೆ ಆಗಿರ್ಲಿಲ್ಲ. ಏನೋ ಸುಮ್ನೆ ರೇಗಿಸ್ತಿದ್ದಾಳೆ ಅನ್ಕೊಂಡೆ. ಆದ್ರೆ ನಿನಗ್ ನಾನು ಅಷ್ಟೊಂದು ನೆನ್ಪಾಗ್ತಿದ್ದೀನ? ಹೌ ರೊಮ್ಯಾಂಟಿಕ್. ಹಾಗಾದ್ರೆ ಈಗ ಮಂಡಿ ಸೇವೆನ ಶುರು ಮಾಡ್ಬೋದಾ ಅರ್ಚಕ್ರೆ? ಮೊದಲು ಕಲಶ ನೀರಿನಿಂದ ಶುದ್ಧಿ ಆಗ್ಲಿ, ಆಮೇಲೆ ಸೇವೆ ಶುರು ಮಾಡಬಹುದು. ಸೇವೆ ಮಾಡೋರು ಯಾರು? ನಾನೇ. ನಿಮ್ ಕೈಯಲ್ಲಾಗುತ್ತಾ? ಕಷ್ಟ ಆಗ್ಬಹುದಮ್ಮ. ಈ ದೇವಸ್ಥಾನ ತುಂಬಾ ದೊಡ್ಡದಿದೆ, ಬಿಸಿಲು ಬೇರೆ ತುಂಬಾ ಜಾಸ್ತಿ ಆಗಿದೆ. ಒಂದ್ಸಲ ಸೇವೆ ಶುರು ಮಾಡಿದ್ಮೇಲೆ ನಿಲ್ಸಂಗಿಲ್ಲ, ಗೊತ್ತಲ್ವಾ? ಪರವಾಗಿಲ್ಲ ಅರ್ಚಕ್ರೆ, ನನ್ ಕೈಲಾಗತ್ತೆ, ನಾನ್ ಮಾಡ್ತೀನಿ. ಕಷ್ಟ ಆಗುತ್ತೆ ಅಂತ ಅವರೇ ಹೇಳ್ತಿದಾರಲ್ಲಮ್ಮ. ಅತ್ತೆ, ಬೇರೆ ಸೇವೆ ಮಾಡ್ಸೋಣ, ಅರ್ಚನೆ ಮಾಡ್ಸೋಣ. ನನ್ ಪಾಪು ಆರೋಗ್ಯಕ್ಕೋಸ್ಕರ ನಿಮ್ಮ ಆರೋಗ್ಯ ಹಾಳಾಗೋದು ನನ್ಗಿಷ್ಟ ಇಲ್ಲ. ಹಾಗೆಲ್ಲ ಏನು ಅಂದ್ಕೋಬೇಡ. ಹರಕೆ ಹೊತ್ತಿದ್ದೀನಿ, ತೀರಿಸ್ಲೇಬೇಕು. ನನ್ಗೇನೂ ಆಗೋಲ್ಲ, ನೀನ್ ಧೈರ್ಯವಾಗಿರೋ. ಅರ್ಚಕ್ರೆ, ಹರಕೆ ಕಟ್ಕೊಂಡವ್ರೆ ಹರಕೆ ತೀರಿಸ್ಬೇಕಾ? ಹಾಗೇನಿಲ್ಲಮ್ಮ, ಹತ್ರ ಸಂಬಂಧಿಕರು ಹರಕೆಗಳನ್ನ ತೀರಿಸಬಹುದು. ಹಾಗಾದ್ರೆ ಆ ಕಳಶ ನೀರನ್ನ ನನ್ ಮೇಲೆ ಹಾಕಿ, ನಾನ್ ಹರಕೆ ತೀರಿಸ್ತೀನಿ. ಏನ್ ಬೇಕಾಗಿಲ್ಲ ಅರ್ಚಕ್ರೆ, ಹರಕೆ ಹೊತ್ತಿರೋಳು ನಾನು ಹರಕೆ ತೀರಿಸ್ತೀನಿ. ಅಮ್ಮ, ನಿನ್ ನೋವಲ್ಲಿ, ನಿನ್ ಭಯದಲ್ಲಿ ನನ್ಗೂ ಪಾಲಿದೆ. ನಾನ್ ನಿನ್ ಮಗಳಮ್ಮ. ಈ ಹರಕೆ ತೀರ್ಸೋದ್ರಿಂದ ನಿನಗ್ ಸಮಾಧಾನ ಸಿಗುತ್ತೆ ಅನ್ನೋದಾದ್ರೆ ಆ ಸಮಾಧಾನ ನಂದು ಕೂಡ. ಇದಕ್ಕೂ ಬೇಡ ಅನ್ಬೇಡಮ್ಮ. ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡು. ಅತ್ತೆ, ದಯವಿಟ್ಟು ಒಪ್ಕೊಳ್ಳಿ. ಈಗ ನಾನ್ ಬೇಡ ಅಂದ್ರೆ ಅವಳು ಒಪ್ಕೋತಾಳ? ಮಾಡ್ಲಿ ಬಿಡು. ನಾನ್ ನಿನ್ ಮಗಳಮ್ಮ, ನಿಂದೇ ಹಠ. ಅರ್ಚಕ್ರೆ, ಈ ಕಳಶದ ನೀರ್ ಹಾಕೊಳ್ಳೋ ಜಾಗ ಎಲ್ಲಿದೆ? ಇಲ್ಲಿ ಆಚೆನೆ ಪುಷ್ಕರಣಿ ಇದೆ. ಗುರುಗಳೇ, ನನ್ ಮಗ ರಾಜನ್ ತರ ಬೆಳ್ದವನು. ಅವನಿಗೆ ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ನೀವು ಯುದ್ಧ, ಸೋಲು ಅಂತೆಲ್ಲ ಹೇಳ್ತಾ ಇದ್ದೀರಾ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಗುರುಗಳೇ. ಹೆಣ್ಣಿಗೆ ಹೆರಿಗೆ ಕಷ್ಟ ಅಂತ ಹೇಳೋಕಾಗುತ್ತಾ ತಾಯಿ? ಆ ಮಗುವಿನ ಅಳುವಿನಲ್ಲೇ ಅಲ್ವೇ ತಾಯಿಯ ನೋವಿಗೆ ಸಾರ್ಥಕತೆ ಸಿಗೋದು. ಬದುಕಲ್ಲೂ ಅಷ್ಟೇ, ಸೋಲು ಸಿಕ್ಕಾಗ್ಲೇ ಗೆಲುವಿನ ರುಚಿ ಹೆಚ್ಚಾಗೋದು.
ದಯವಿಟ್ಟು ಇದಕ್ಕೇನಾದ್ರೂ ಪರಿಹಾರ ಇದ್ರೆ ತಿಳಿಸಿ. ಅದ್ಕೆ ಅರು ಅಮ್ಮನ್ ಮಾತ್ ಕೇಳ್ದೆ ನಿಮ್ ಮಗನ್ ಮನ್ಸಲ್ಲಿ ಏನಿದೆ ಫಸ್ಟ್ ಅದನ್ನ ಕೇಳಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಅದೇ ಇದಕ್ಕಿರೋ ಪರಿಹಾರ ಅಂದ್ರೆ. ಶಾಶ್ವತಿ ಪ್ಲೀಸ್ ಸ್ವಲ್ಪ ಹೊತ್ತು ಸುಮ್ಮನೆ ಇರು. ಅವನ ಮದುವೆ ವಿಷಯದಲ್ಲಿ ನೀವು ಯಾರು ಏನೂ ಮಾಡೋಕ್ಕಾಗಲ್ಲ. ಅವನ ಕಾಯೋಕೆ ಅವನ ವಿಧಿಲಿಖಿತದಲ್ಲಿರುವ ಹೆಣ್ಣಿಂದ ಮಾತ್ರ ಸಾಧ್ಯ. ದೇವ್ರ ನೆನೆಸ್ಕೊಂಡು ಒಂದು ರಕ್ಷೆ ಕಟ್ಟಬೇಕು ಅಷ್ಟೇ. ಮದುವೆ ನಿಶ್ಚಯವಾಗಿದೆ ಅಂತ ಹೇಳಿದ್ರಲ್ವಾ, ಆ ಹುಡುಗಿ ಕೈಯಿಂದನೇ ಈ ರಕ್ಷೆ ಕಟ್ಸಿ.